ಇಂದಿನ ಕಾರ್ಯಕ್ರಮದಲ್ಲಿ ಸಿಲ್ಕ್ ದಾರವನ್ನು ಬಳಸಿ ವಿವಿಧ ರೀತಿಯ ಆಭರಣಗಳನ್ನು ತಯಾರಿಸುವ ಶ್ರೀಪ್ರಿಯಾ ದಾಸ್ ಅವರೊಂದಿಗೆ ಮಾತುಕತೆ. ಇವರನ್ನ ಮಾತನಾಡಿಸ್ತಾ ಇದ್ದಾರೆ ಸಹನಾ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಮಹಿಳಾ ಉದ್ಯಮಿ ಆಭರಣಗಳ ಉದ್ಯಮವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾದಂತಹ ಆಭರಣ ಅಂತ ನೀವು ಅನ್ಕೊಳ್ತಿದ್ರೆ ಇವರು ಈ ಸಿಲ್ಕ್ ದಾರ ಬರುತ್ತಲ್ಲ, ಆ ಸಿಲ್ಕ್ ದಾರ ಅಥವಾ ರೇಷ್ಮೆ ದಾರ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ವಿವಿಧ ರೀತಿಯ ಆಭರಣಗಳನ್ನ ಮಾಡ್ತಾರೆ ಇವರು. ಬಳೆ ಆಗಿರಬಹುದು, ಹೇರ್ ಕ್ಲಿಪ್ ಆಗಿರಬಹುದು, ನೆಕ್ಲೇಸ್, ಈ ರೀತಿಯ ನಿಮಗೆ ಯಾವ ತರಹದ ಆಭರಣ ಬೇಕೋ, ಯಾವ ಕಲರ್ ಅಲ್ಲಿ ಬೇಕೋ, ಯಾವ ಡಿಸೈನ್ ಬೇಕೋ ಆ ರೀತಿಯ ಡಿಸೈನ್ ಅನ್ನ ಕಸ್ಟಮೈಸ್ ಆಗಿ ಮಾಡ್ಕೊಡ್ತಾರೆ. ಶ್ರೀಪ್ರಿಯಾ ದಾಸ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಶ್ರೀಪ್ರಿಯಾ ಅವರೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಯಾವ ಊರು ನಿಮ್ದು? ಬಿಫೋರ್ ಮ್ಯಾರೇಜ್ ಉಡುಪಿ ಅವಳು ನಾನು. ಈಗ ಮದುವೆ ಆದ್ಮೇಲೆ ಮೈಸೂರಲ್ಲಿ ಬಂದೆ ಇದ್ದೇನೆ. ಓಕೆ, ಸೊ ಮೂಲತಃ ಉಡುಪಿಯವರು ನೀವು? ಹೌದು. ಸರಿ ಸರಿ. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ಹೇಗಿತ್ತು ನಿಮ್ಮ ಬಾಲ್ಯ? ಆಮೇಲೆ ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಯಾವಾಗ ಬಂದ್ರಿ? ನಮ್ದು ಉಡುಪಿ, ಬೇಸಿಕ್ ಉಡುಪಿ ಅಂದ್ರೆ ಅಲ್ಲಿ ಹಳ್ಳಿ, ವಿಲೇಜ್, ತುಂಬಾ ಹಳ್ಳಿ. ಅದು ಎಲ್ಲೂರು ಅಂತ ಹೇಳಿರೋದು. ನಾವು ಉಡುಪಿಯಿಂದ 1 hour ಜರ್ನಿ ಮಾಡಬೇಕು. ನಾನು ಎಜುಕೇಶನ್ ಅಲ್ಲಿ ಅಲ್ಲೇ ಮುಗಿಸಿದೆ. ಅಂದ್ರೆ BA ಡಿಗ್ರಿ ಮಾಡಿದೆ, ಆಮೇಲೆ MA ಮಾಡಿದೆ. ನಂತರ ಟೀಚಿಂಗ್ ಮಾಡ್ತಾ ಇದ್ದೆ. ನಾನು ಹೈಸ್ಕೂಲ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೆ. ನಾನು ಮೂಲತಃ ಉಡುಪಿಯವಳಾದ್ರೂ ನಮ್ದು ಹಳ್ಳಿ, ವಿಲೇಜ್, ಎಲ್ಲೂರು ಅಂತ ಒಂದು ತುಂಬಾ ಹಳ್ಳಿಯಲ್ಲಿರೋದು. ಶಿಕ್ಷಣ ಅಂತ ಬಂದಾಗ ನಾನು ಮುಲ್ಕಿ ಅಲ್ಲಿ ಮಾಡ್ತಾ ಇದ್ದೆ. ವಿಜಯ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ, BA ಡಿಗ್ರಿಯನ್ನ. ಅನಂತರ B.Ed ಗೆ ಮಂಗಳೂರಲ್ಲಿ ಮುಗಿಸಿದೆ. ಆಮೇಲೆ MA ಮಾಡಿದೆ ಉಡುಪಿಯಲ್ಲೇ. ಅದಾದ ನಂತರ ಒಂದು 2 ವರ್ಷ ಟೀಚಿಂಗ್ ಮಾಡಿದೆ ಹೈಸ್ಕೂಲ್ ಅಲ್ಲಿ. ಅನಂತರ ಪ್ರಪೋಸಲ್ ಬಂತು. ಇಲ್ಲಿ ಇವ್ರದ್ದು ಆದಿತ್ಯ ದಾಸ್ ಅಂತ ನನ್ನ ಗಂಡನ ಹೆಸರು. ಸೊ ನಮ್ಮದಲ್ಲಿ ಆಕ್ಚುಲಿ ಜಾತಕ ಅಂತ ನೋಡ್ತಾರೆ ಮೇನ್ ಆಗಿ. ಮ್ಯಾಚ್ ಆಯ್ತು. ಸೊ ಮನೆಯವರೆಲ್ಲ ಒಪ್ಪಿದ್ರು, 2 ಮನೆಯವರು ಒಪ್ಪಿದ್ರು, ನಾವು ಸಹ ಒಪ್ಪಿದ್ವು. ಹಾಗೆ 2016 ಏಪ್ರಿಲ್ 11ರಲ್ಲಿ ಮದುವೆ ಆದ್ಮೇಲೆ ನಾನು ಮೈಸೂರಿಗೆ ಬಂದೆ. ಸರಿ, ಹಾಗಿದ್ರೆ ನಿಮ್ಗೆ ಟೀಚಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತೇನೋ? ಹೌದು, ಟೀಚಿಂಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ B.Ed ಮಾಡಿ ಅಲ್ಲಿ ಟೀಚಿಂಗ್ ಜಾಬ್ ಕೂಡ ಸೇರ್ಕೊಂಡೆ. ಅನಂತರ 2 ವರ್ಷ ಮಾಡಿದೆ. ಅನಂತರ ಇಲ್ಲಿ ಬಂದ್ಮೇಲೆ ಅದು ಬೇರೆ ತರನೇ ಹೋಯ್ತು. ನಾನು ಅನ್ಕೊಂಡದ್ದು ಒಂದು, ಅದು ಆದದೇ ಬೇರೆ. ಬಹಳ ಜನರ ಕಥೆ ಅದು. ನಾನು ತುಂಬಾ ನೋಡಿದೀನಿ, ಕೇಳಿದೀನಿ ಕೂಡ. ಏನೋ ಅನ್ಕೊಂಡಿರ್ತಾರೆ, ಅದಕ್ ಮದ್ವೆಗ್ ಮುಂಚೆ ಹೇಗೋ ಇರ್ತಾರೆ, ಮದ್ವೆ ಆದ್ಮೇಲೆ ಅವ್ರ ಜೀವನ ಇನ್ ಹೇಗೋ ಟರ್ನ್ ತಗೊಂಡ್ಬಿಟ್ಟಿರುತ್ತೆ, ಊಹಿಸೇ ಇರೋದಿಲ್ಲ. ಹೌದು. ಸೊ ನಿಮ್ಗೆ ಟೀಚಿಂಗ್ ಅಲ್ಲಿ ಆಸಕ್ತಿನ ಅಥವಾ ಇವಾಗ ಮಾಡ್ತಾ ಇರುವಂತಹ ಉದ್ಯಮದಲ್ಲಿ ಆಸಕ್ತಿನ? ಮೊದಲು ಟೀಚಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಆದ್ರೆ ಈಗ ಇದ್ರಲ್ಲಿ ಫುಲ್ ನಂಗೆ ಆಸಕ್ತಿ ಬಂದ್ಬಿಟ್ಟಿದೆ. ಅದು ಹೇಗೆ ಇದಕ್ಕೆ ಬಂದೆ ಅಂತ ನಂಗೇನೆ ಗೊತ್ತಿಲ್ಲ. ಅದೊಂದು ಎಂತ ಹೇಳ್ಬೋದು, ಮಿರಾಕಲ್ ಅಂತಾನೆ ಹೇಳ್ಬೋದು. ನಾನು ಅನ್ಕೊಂಡಿರ್ಲಿಲ್ಲ ನಾನ್ ಜ್ಯುವೆಲರಿ ಮಾಡ್ತೇನೆ, ನಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ, ನಾನು ಕನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಗಂಧ ಗಾಳಿನೂ ನಂಗೆ ಇರ್ಲಿಲ್ಲ ಚೂರಿ. ಅಂದ್ರೆ ಜ್ಯುವೆಲರಿ ಎಲ್ಲ ಇಷ್ಟಪಡ್ತೈತೆ, ಅಂಗಡಿಗೆ ಹೋಗಿ ತಕೊಳ್ತಾ ಇದ್ದೆ. ಬಟ್ ಈ ತರ ಮಾಡ್ಬೋದು ಜ್ಯುವೆಲರಿ ಅಂತ ನಂಗೆ ಗೊತ್ತೂ ಇರ್ಲಿಲ್ಲ. ಏನು ಅದ್ರ ಐಡಿಯಾನೇ ಇರ್ಲಿಲ್ಲ. ಅಂದ್ರೆ ತುಂಬಾ ಹಳ್ಳಿ ಅಲ್ವಾ, ಅಲ್ಲಿ ಏನ್ ಬೇಕಾದ್ರೂ ಒಂದು ಏನು ಸಿಗುದು ಕೂಡ ಇಲ್ಲ, ಏನು ಮೆಟೀರಿಯಲ್ ಬೇಕಾದ್ರೂ ಸಿಗುದಿಲ್ಲ, ಎಲ್ಲ ಉಡುಪಿಗೆನೆ ಹೋಗ್ಬೇಕು. ಸೊ ಅದು ಹೇಗೆ ಸ್ಟಾರ್ಟ್ ಆಯ್ತು ಅದೊಂದು ಇವತ್ತಿಗೂ ನಂಗೇನೆ ಗೊತ್ತು. ನಾನೇ ಕೆಲಸ ಎಲ್ಲ ಯೋಚನೆ ಮಾಡ್ತೀನಿ, ಹೇಗೆ ನಾನು ಜ್ಯುವೆಲರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಆ ತರ ಅದೊಂದು ಅನ್ಕೊಂಡಿರ್ಲಿಲ್ಲ ಹೀಗಾಗುತ್ತೆ ಅಂತ. ಆ ತರ ಆಗಿದೆ ಅಷ್ಟೇ. ಆದ್ರೆ ನಿಮ್ಗೆ ಸಣ್ಣ ವಯಸ್ಸಿಂದನೂ ಈ ಸಿಲ್ಕ್ ಥ್ರೆಡ್ ಅಲ್ಲಿ ಏನಾದ್ರೂ ಮಾಡ್ತಿದ್ರಾ? ಇಷ್ಟ ಇತ್ತ ನಿಮ್ಗೆ? ಇಲ್ಲ ಮ್ಯಾಮ್, ನಂಗೆ ಸಿಲ್ಕ್ ಥ್ರೆಡ್ ಆ ತರ ಒಂದು ಜ್ಯುವೆಲರಿ ಇದೆ ಅಂತಾನು ನಂಗೆ ಗೊತ್ತಿರ್ಲಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ಅದ್ರ ಬಗ್ಗೆ ನಂಗೆ ಐಡಿಯಾನೇ ಇರ್ಲಿಲ್ಲ. ಜ್ಯುವೆಲರಿ ಬಗ್ಗೆ ನಂಗೆ ಏನೂ ಐಡಿಯಾ. ನಮ್ಗೆ ತುಂಬಾ ಹಳ್ಳಿ ಅಲ್ವಾ. ಸೊ ನಾನು ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಕೃಷಿ ಮಾಡ್ತಾ ಇದ್ದೆ, ಫುಲ್ ಎಲ್ಲ ತರಕಾರಿಗಳನ್ನ ಬೆಳೆಸ್ತಾ ಇದ್ದೆ. ಆಮೇಲೆ ಹಳ್ಳಿ ಅಂದ್ಮೇಲೆ ನಿಮ್ಗೆ ಗೊತ್ತಿಲ್ಲ, ಭತ್ತ ಬೆಳೆಯೋದು ಅದೆಲ್ಲ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಫುಲ್ ಅದರಲ್ಲೆಲ್ಲ ಕೆಲಸ ಏನು ಗೊತ್ತಿರೋದು ಎಲ್ಲ ಕಲ್ತಿದ್ದು, ಅದೆಲ್ಲ ಮಾಡ್ತಾ ಇದ್ದೆ. ಸೊ ಬಟ್ ಜ್ಯುವೆಲರಿ ಬಗ್ಗೆ ನಂಗೆ ಏನೂ ಐಡಿಯಾ ಇರಲಿಲ್ಲ. ಅದು ಮದುವೆ ಆದ್ಮೇಲೆ ನಂಗೆ ಅದು ಐಡಿಯಾ ಬಂದು ಅದಷ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಸೊ ಹಾಗಿದ್ರೆ ನೀವು ಟೀಚಿಂಗ್ ಮಾಡ್ಬೇಕಾದ್ರೆ ಅಥವಾ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಈ ಯಾವುದೇ ರೀತಿಯ ಜ್ಯುವೆಲರಿ ನೀವು ಮಾಡಿದ್ದೇ ಇಲ್ಲ? ಸಿಲ್ಕ್ ಥ್ರೆಡ್ ಅಂದ್ರೆ ಏನು ಅಂತ ಕೂಡ ಗೊತ್ತಿರ್ಲಿಲ್ಲ. ಸರಿ, ಈಗ 2016 ಮದುವೆ ಆಗಿತ್ತು ನಿಮಗೆ. ಓಕೆ, ಸೊ ಮದುವೆ ಆಗಿ ಇವಾಗ ಇನ್ನೇನು 9 ವರ್ಷ. ಹಾಗಿದ್ರೆ ಈ ಸಿಲ್ಕ್ ಥ್ರೆಡ್ ಉದ್ಯಮನ ನೀವು ಶುರು ಮಾಡಿದ್ಯಾ ಯಾವಾಗ? 2016 ಮದುವೆ ಆಯ್ತು. ಅದ ನಂತರ ನಂಗೆ ಅಂದ್ರೆ ನಾನಲ್ಲಿ ಹಳ್ಳಿಯಲ್ಲಿ ಹೇಗಂದ್ರೆ ನಮ್ಗೆ ಫುಲ್ ಕೆಲಸ, ನಮ್ಗೆ ಏನು ಫ್ರೀ ಇರ್ತಾ ಇರಲಿಲ್ಲ. ಕೃಷಿ ಬಗ್ಗೆ ಇರ್ಬೋದು ಅಥವಾ ಟೀಚಿಂಗ್ ಮಾಡಿ ಬಂದ ನಂತರ ಮನೇಲೆಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಮದುವೆ ಆದ್ಮೇಲೆ ನಂಗೇನೆ ಟೈಮ್ ಪಾಸ್ ಹೇಗ್ ಮಾಡೋದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಬೋರ್ ಆಗ್ತಾ ಇತ್ತು. ಸೊ ಏನ್ ಮಾಡುವ ಅಂತ ಯೋಚನೆ ಮಾಡುವಾಗ ಗಂಡ ಹೇಳಿದ್ರು, ಈ ಸ್ಯಾರಿ ಕುಚ್ಚು ಹಾಕೋ
ಕ್ಲಾಸ್, ಆಮೇಲೆ ಈ ಬ್ಲೌಸ್ ಮೇಲೆ ಡಿಸೈನ್ ಬೀಳಿಸ್ತಾರಲ್ಲ ಆ ಕ್ಲಾಸಿಗೆ ಜಾಯ್ನ್ ಆಗು ಅಂತ ಹೇಳಿದ್ರು. ಸೊ ಹಾಗೆ ಇಲ್ಲಿ ಕುವೆಂಪು ನಗರದಲ್ಲಿ ಜಾಯ್ನ್ ಆಗಿ ಕಲಿತಾ ಇದ್ದೆ, ಅದ್ರಲ್ಲೇ ಕಲಿತಾ ಇದ್ದೆ. ಸೊ ಕಲಿತಾ ಇರ್ಬೇಕಾದ್ರೆ ಒಂದಿನ ಮೊಬೈಲ್ ಅಲ್ಲಿ ಸ್ವಲ್ಪ ಹೀಗೆ ತುಂಬಾ ಟೈಮ್ ಹೋಗ್ತಾ ಇತ್ತು, 1 ವರ್ಷ ಆ ತರ ಆಯ್ತು, 1-2 ವರ್ಷನೇ ಆಯ್ತು. ಮೊಬೈಲ್ ಡಿಸೈನ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವ ತರ ಡಿಸೈನ್ ಇರ್ಬೋದು. ನಾನು ಆಡ್ ಮಾಡಿ ಹೇಗೆ ಅಂದ್ರೆ ಮೊಬೈಲ್ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಸಿಲ್ಕ್ ಥ್ರೆಡ್ ಕುಚ್ಚೆ ಯಾವ ತರ ಹಾಕೋದು, ಅದ್ರಲ್ಲಿ ಡಿಸೈನ್ ಯಾವ ತರ ಮಾಡೋದು ನೋಡ್ಬೇಕಾದ್ರೆ ಅದು ಒಂದಿನ ಮೊಬೈಲ್ ಆಟೋಮೆಟಿಕ್ ಅದೇ ಬಂತು, ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಬ್ಯಾಂಗಲ್ಸ್ ಏನೋ ಬಂತು. ಅದನ್ನ ನೋಡಿ ಯಾಕೆ ನಾನ್ ಮಾಡ್ಬೋದು ಅಂದ್ರೆ ಏನಿವೆ ಥ್ರೆಡ್ಸ್ ಇತ್ತು, ಯಾಕೆ ನಾನ್ ಮಾಡಬಾರ್ದು ಅಂತ ಹೇಳಿ ಮನೇಲಿದ್ದ ಬ್ಯಾಂಗಲ್ ಒಂದು ಬ್ಯಾಂಗಲ್ ಅನ್ನ ಟ್ರೈ ಮಾಡಿದೆ. ಎಷ್ಟು ಅಂದ್ರೆ ನಾವು ಏನಿವೆ ಹೆಣ್ಮಕ್ಳು ಬಳೆ ಇರ್ತದಲ್ಲ ಪ್ಲಾಸ್ಟಿಕ್ ಬ್ಯಾಂಗಲ್, ಸೊ ಅದರಲ್ಲಿ ಸಿಲ್ಕ್ ಥ್ರೆಡ್ ರ್ಯಾಪ್ ಮಾಡಿ ಅದ್ರ ಮೇಲೆ ಡಿಸೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯ್ತು, ನನ್ನ ಗಂಡನಿಗಂತೂ ತುಂಬಾ ಇಷ್ಟ ಆಯ್ತು. ಸೊ ಅತ್ತೆ ಎಲ್ರಿಗೂ ಇಷ್ಟ ಆಯ್ತು. ಆದ್ರೂ ನಮ್ಗೆ ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾನೇ ಬರಲಿಲ್ಲ. ನನ್ನ ಗಂಡ ಫುಲ್ ಸಪೋರ್ಟ್ ಮಾಡಿ, ಯಾಕೆ ಇದನ್ನ ನಾವು ಸೆಲ್ ಮಾಡಬಾರ್ದು, ಯಾಕೆ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬಾರ್ದು. ಆಗ ನಂಗೆ ಏನ್ ಹೇಳ್ತಿದ್ದಾರೆ, ನಂಗೆ ಅಷ್ಟು ಬಿಸ್ನೆಸ್ ಐಡಿಯಾನೇ ಇರ್ಲಿಲ್ಲ. ಸೊ ಫುಲ್ ಸಪೋರ್ಟ್, ನನ್ಗಿಂತ ಹೆಚ್ಚು ಅವರಿಗೆ ಇಂಟ್ರೆಸ್ಟ್ ತುಂಬಾ. ಇಲ್ಲ ನಾನು ಫೇಸ್ಬುಕ್ ಅಲ್ಲಿ ನಾನು ಹಾಕ್ತೇನೆ, ನೋಡು ಏನಾಗ್ತದೆ, ಏನ್ ಕಮೆಂಟ್ ಬರ್ತೇನೆ ನೋಡು ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಫುಲ್ ಅಂದ್ರೆ ಒಂದ್ಸ ತುಂಬಾ ಸಪೋರ್ಟ್ ಬಂದ್ರೆ ತುಂಬಾ ಬಳೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಡಿಸೈನ್ ಎಲ್ಲ ಮಾರ್ಕೆಟ್ಗೆ ಹೋಗಿ ಬೀಡ್ಸ್ ಎಲ್ಲ ತಂದು ಬೇರೆ ಬೇರೆ ವೆರೈಟಿ ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಎಲ್ರು ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಬಂತು, ತುಂಬಾ ಟ್ಯಾಲೆಂಟ್ ಅಂದ್ರೆ ತುಂಬಾ ಡಿಸೈನ್ ನಾನು ಮಾಡ್ತೀಯಾ ಆಯ್ತು. ಹಾಗೆ ಒಂದ್ ಸ್ವಲ್ಪ ಸಮಯ ಹೋಯ್ತು. ಅನಂತರ ಬ್ಯಾಂಗ್ಳೂರಲ್ಲಿ ಒಂದು ಎಕ್ಸಿಬಿಷನ್ ಅಟೆಂಡ್ ಮಾಡಿದ್ವಿ ನಾವು. ಸೊ ಅಲ್ಲಿ ಹೋದ ನಂತರ ತುಂಬಾ ಇನ್ನೂ ಜನರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು. ಸೊ ಇನ್ನು ಒಳ್ಳೆ ಡಿಸೈನ್ ಮಾಡ್ತೀಯಾ ಅಂತ ಹೇಳಿ ಜನರೆಲ್ಲ ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ನನ್ನ ಗಂಡನಿಗೆ ಇನ್ನೂ ಜನರೆಲ್ಲ ತಗೊಳ್ಳಿಕ್ ಮಾಡಿ, ಎಲ್ಲರೂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ, ಎಂಕರೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಹಾಗೆ ಸಿಲ್ಕ್ ಥ್ರೆಡ್ ಇಂದ ಸ್ಟಾರ್ಟ್ ಮಾಡಿದೆ. ಬಳೆ ಸಿಲ್ಕ್ ಥ್ರೆಡ್ ಅಲ್ಲಿ ಬಳೆ ಇಷ್ಟ ಮಾಡಿದೆ. ಅಂದ್ರೆ ಬೇರೆ ಬೇರೆ ವೆರೈಟಿ ಮಾಡೋದು, ನೆಕ್ಲೆಸ್, ಕಿವಿ ಜುಮ್ಕಾ ಮಾಡ್ಬೋದು, ಮತ್ತೆ ಇಯರಿಂಗ್ಸ್ ಮಾಡ್ಬೋದು, ಹೇರ್ ಕ್ಲಿಪ್, ರಬ್ಬರ್ ಬ್ಯಾಂಡ್, ಗೆಜ್ಜೆ, ಆತರ ಬೇರೆ ಬೇರೆ ವೆರೈಟಿ ಯಾವ ತರ ಮಾಡ್ತಾ ಇದ್ದೇನೆ ಅಂದ್ರೆ ಸಿಲ್ಕ್ ಥ್ರೆಡ್ ಅಲ್ಲಿ. ಈಗ ನೀವು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಸೀರೆ ಇದೆ ಕಲರ್ ಅಲ್ಲಿ, ಬ್ಲೂ ಮತ್ತೆ ರೆಡ್ ಆ ತರ ಇದ್ರೆ ಹೇಗೆ ಬರ್ತಾರೆ, ನಂಗೆ ಅವರು ಸೀರೆ ಕಲರ್ ಫೋಟೋ ಸೆಂಡ್ ಮಾಡ್ತಾರೆ, ನೋಡಿ ಮ್ಯಾಮ್ ನಂಗೆ ಈ ತರ ಬೇಕು, ಡಿಸೈನ್ ನಿಮ್ಗೆ ಬಿಟ್ಟದ್ದು. ಸೊ ಆ ಕಲರ್ ಅದು ಸಿಲ್ಕ್ ಥ್ರೆಡ್ ಅಲ್ಲಿ ಒಂದು 150-200 ಕಲರ್ ಇದೆ, ನಿಮ್ಗೆ ಏನ್ ಕಲರ್ ಬೇಕಾದ್ರೂ ಸಿಗ್ತದೆ. ಸೊ ಆ ಕಲರ್ ನಾನು ಮ್ಯಾಚಿಂಗ್ ಮಾಡಿ ಅವರಿಗೆ ಡಿಸೈನ್ ತೋರಿಸ್ತೇನೆ, ಈ ತರ ನಿಮ್ಗೆ ಇಷ್ಟ ಆಗ್ತದ ಅಂತ ಹೇಳಿ. ಅವ್ರು ಓಕೆ ಹೇಳಿದ್ಮೇಲೆ ಅದು ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಡ್ತೇನೆ. ಹಾಗೆ ಎನಿ ಡ್ರೆಸ್ ಕಲರ್ ಕೊಟ್ಟರು, ಡ್ರೆಸ್ ಕಲರ್, ಸೀರೆ ಕಲರ್, ಯಾವುದೇ ಕಲರ್ ಕೊಟ್ಟರು ಅದ್ರಲ್ಲಿ ಮಾಡಿ ಕೊಡ್ತೇನೆ. ಹಾಗೆ ಡಿಸೈನ್ ಚೇಂಜ್ ಮಾಡ್ಬೇಕಾದ್ರೆ ನಾನು ಅರ್ಧ ಡಿಸೈನ್ ಮಾಡಿ ಫೋಟೋ ಕಳಿಸ್ತೇನೆ, ಇದು ಇರ್ಲಿಲ್ಲ ಮ್ಯಾಮ್ ಅಥವಾ ಬೇರೆ ಚೇಂಜ್ ಮಾಡಿ. ಅವ್ರು ಚೇಂಜ್ ಮಾಡ್ಬೇಕು ಹೇಳಿದ್ರೆ ಇಮಿಡಿಯೇಟ್ ನಾನು ಚೇಂಜ್ ಮಾಡಿ ಇದು ಮಾಡ್ತೇನೆ. ಸೊ ಹಾಗೆ ಸ್ಟಾರ್ಟ್ ಆಯ್ತು, ಒಳ್ಳೆ ಪ್ರತಿಕ್ರಿಯೆ ಬಂತು ಜನರಿಂದ. ಸೊ ಹಾಗೆ ಒಂದು ಟೋಟಲ್ ಒಂದು 30-30 ಎಕ್ಸಿಬಿಷನ್ ನಾವು ಅಟೆಂಡ್ ಮಾಡಿದ್ದೇವೆ ಇಷ್ಟರವರೆಗೆ. ಬೆಂಗಳೂರಿಗೆ ಹೋಗಿದ್ದೇವೆ, ಮೈಸೂರಲ್ಲಿ ಒಂದು ಸ್ವಲ್ಪ ಕಮ್ಮಿ ಎಕ್ಸಿಬಿಷನ್, ಬೆಂಗಳೂರಲ್ಲಿ ತುಂಬಾ ಅಟೆಂಡ್ ಮಾಡಿದ್ದೇವೆ. ಸೊ ಹಾಗೆ ಸಿಲ್ಕ್ ಥ್ರೆಡ್ ಇಂದ ಸ್ಟಾರ್ಟ್ ಆದದ್ದು. ಆಮೇಲೆ ಬೇರೆ ಬೇರೆ ವೆರೈಟಿ ಜ್ಯುವೆಲರಿ, ನಂಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದ್ಬಿಡ್ತು. ಎಷ್ಟಂದ್ರೆ ಯಾಕಂದ್ರೆ ಅಷ್ಟು ಸಪೋರ್ಟ್, ನನ್ ಗಂಡನಿಂದ ಇರ್ಬೋದು ಎಲ್ಲರಿಂದ ಫುಲ್ ಸಪೋರ್ಟ್. ಆಮೇಲೆ ಸಿಲ್ಕ್ ಥ್ರೆಡ್ ಅದಂದ್ರೆ ಬೀಡೆಡ್ ಸ್ಟಾರ್ಟ್ ಮಾಡಿದೆ, ಮುತ್ತುಗಳನ್ನೆಲ್ಲ ತಂದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಕೂಡ ಬಳೆ ಇರ್ಬೋದು, ಬೇರೆ ಬೇರೆ ವೆರೈಟಿ ಜ್ಯುವೆಲರಿ. ಆನಂತರ ರೆಸಿನ್ ಅಂತ ನೀವು ಕೇಳಿರ್ಬೋದು, ಈಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ, ಅದರಿಂದ ಫೋಟೋ ಫ್ರೇಮ್ ಮಾಡೋದಿರ್ಬೋದು, ಅದರಿಂದ ಜ್ಯುವೆಲರಿ ಮಾಡಿ ಸ್ಟಾರ್ಟ್ ಮಾಡಿದೆ. ಅನಂತರ ಪಾಲಿಮರ್ ಕ್ಲೇ ಕೇಳಿರ್ಬೋದು, ಅದರಿಂದ ಜ್ಯುವೆಲರಿ, ಏರ್ಡ್ರೈ ಕ್ಲೇ ಇಂದ ಜ್ಯುವೆಲರಿ. ಆಮೇಲೆ ಡೆಕೋಪೇಜ್ ಪೇಪರ್ ಅಂತ ಬರ್ತದೆ, ಅದ್ರಲ್ಲಿ ಜ್ಯುವೆಲರಿ. ಆನಂತರ ಸ್ವಲ್ಪ ಕ್ರಾಫ್ಟ್ ಐಟಮ್ಗೆ ಹೋದೆ ಜ್ಯುವೆಲರಿ ಬಿಟ್ಟು. ಅಂದ್ರೆ ಜ್ಯುವೆಲರಿ ಮಾಡ್ತಾ ಇದ್ದೆ, ಸ್ವಲ್ಪ ಏನಾದ್ರು ಹೊಸ್ತು ಕಲಿಬೇಕು ಅದು ಒಂದೇ ಇದರಲ್ಲಿ ಮಾಡ್ತಾ ಇದ್ರೆ ಏನಾದ್ರು ಇಂಟ್ರೆಸ್ಟ್ ಸ್ವಲ್ಪ ಬೇರೆ ಏನಾದ್ರು ಮಾಡೋಣ ಅಂತ. ಹಾಗೆ ಅರ್ಸಿನ ಕುಂಕುಮ ತಟ್ಟೆ ಎಲ್ಲ ಕೇಳಿರ್ಬೋದು, ಫಂಕ್ಷನ್ ಹೋದಾಗೆಲ್ಲ ಕೊಡ್ತಾರೆ, ಅದನ್ನ ಕಸ್ಟಮೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ನಂತರ ಈ ಕ್ಯಾಂಡಲ್ಸ್ ಕೇಳಿರ್ಬೋದು ನೀವು, ಡೆಕೋಪೇಜ್ ಇಂದ ಕ್ಯಾಂಡಲ್ಸ್ ಮಾಡ್ತಾರೆ. ಆ ಪೇಪರ್ ಡಿಸೈನ್ ನೀವು ನೋಡಿರ್ಬೋದು, ಕ್ಯಾಂಡಲ್ಸ್ ಡಿಸೈನ್ ಕ್ಯಾಂಡಲ್ಸ್ ಬರುತ್ತೆ, ಫ್ಲವರ್ ಡಿಸೈನ್ ಇರ್ಬೋದು ಅಥವಾ ಡಿಫ್ರೆಂಟ್ ಡಿಸೈನ್, ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ನಂತರ ಕಾಟನ್ ಬಟ್ಟೆಯಿಂದ ಪರ್ಸಸ್ ಅದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಒಂದು 10-20 ವೆರೈಟಿ ಜ್ಯುವೆಲರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಟ್ರೆಸ್ಟ್ ಬಂದು ಈಗ ಏನಂತ ಹೇಳಿದ್ರೆ ಜ್ಯುವೆಲರಿ ಅಷ್ಟು ಇದು ಯಾರು ಏನ್ ಹೇಳಿದ್ರು ಅದನ್ನ ಮಾಡಿ ಕೊಡೋ ಅಷ್ಟು ಮಟ್ಟಿಗೆ ಬಂದಿದೆ. ಸಿಲ್ಕ್ ಥ್ರೆಡ್ ಅಷ್ಟೇ ಅಲ್ಲ, ಯಾವುದೇ ತರ ಜ್ಯುವೆಲರಿ ಕೇಳಿದ್ರು ಕೂಡ ನೀವು ಮಾಡಿ ಕೊಡ್ತೇನೆ. ಹೌದು, ಅಂದ್ರೆ ಸಿಲ್ಕ್ ಥ್ರೆಡ್ ಇರ್ಬೋದು ಅಥವಾ ಕಾಟನ್ ಥ್ರೆಡ್ ಇಂದ ಮಾಡ್ತೇನೆ ಬಳೆಗಳನ್ನೆಲ್ಲ, ಅದ್ರಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಡಿಸೈನ್ ಗಳನ್ನ ಮಾಡ್ತೇನೆ. ಆಮೇಲೆ ಹ್ಯಾಂಡ್ ಪೇಂಟೆಡ್ ಅದ್ರ ಕೂಡ ಮಾಡಿ ಕೊಡ್ತೇವೆ ನಾವು. ಹಾಗಿದ್ರೆ ಇವಾಗ ನೀವು ಇಷ್ಟು ವೆರೈಟಿ ಆಫ್ ಜ್ಯುವೆಲ್ರಿನ ಮಾಡ್ತಾ ಇದ್ದೀರಾ ಸುಮಾರು 7 ವರ್ಷದಿಂದ. ಈಗ ಒಂದು ಪ್ರಶ್ನೆ ಏನ್ ಗೊತ್ತಾ, ನಿಮ್ಗೆ ಟೀಚಿಂಗ್ ಇಷ್ಟನಾ ಅಥವಾ ಇವಾಗ ಬಿಸ್ನೆಸ್ ಇಷ್ಟನಾ? ಎರಡರಲ್ಲಿ ಯಾವ್ದು ಜಾಸ್ತಿ ಇಷ್ಟ ನಿಮ್ಗೆ? ಎರಡು ಸೇಮ್ ಅದು, ಅದನ್ನ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಈಗ ಟೀಚಿಂಗ್ ಅಂತ ಬಿಟ್ಮೇಲೆ ನಾನೀಗ ಜ್ಯುವೆಲರಿ ಕೂಡ ಹೇಳಿಕೊಡ್ತೇನೆ. ಹೌದು, ನೀವು ಇಲ್ಲಿ ಬಂದ್ಮೇಲೆ ಮೈಸೂರಿಗೂ ಕೂಡ ಟೀಚಿಂಗ್ ಟ್ರೈ ಮಾಡ್ಲೇ ಇಲ್ವಾ? ಇಲ್ಲ, ಮಾಡ್ಲಿಲ್ಲ. ಟೀಚಿಂಗ್ ಮಾಡ್ಬೋದಿತ್ತು, ಬಟ್ ಬೇಡ, ಸ್ವಲ್ಪ ಬ್ರೇಕ್ ತಗೊಳ್ಳುವ ಅಂತ ಹೇಳಿ ನಾನು ಕೂತ್ಕೊಂಡೆ. ಅಷ್ಟರಲ್ಲಿ ಈ ತರ ಸ್ಟಾರ್ಟ್ ಆಯ್ತು, ಜ್ಯುವೆಲರಿ ಮಾಡುವಂತ ಐಡಿಯಾಸ್ ಬಂತು. ಒಮ್ಮೆ ಅದು ಎಂಟ್ರಿ ಆದ್ಮೇಲೆ ಅದರಲ್ಲಿ ಫುಲ್ ನಂಗೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಇದ್ರಲ್ಲಿ ಸಹ ಟೀಚಿಂಗ್ ಮಾಡ್ಬೋದಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿ, ಅಂದ್ರೆ ಇದನ್ನ ಸಹ ಆನ್ಲೈನ್ ಕ್ಲಾಸಸ್ ತಗೊಳ್ತೇನೆ ನಾನು. ಸೊ ಹೀಗೆ ಇದ್ರಲ್ಲಿ ಕೂಡ ಬೇರೆ ಸ್ಟೂಡೆಂಟ್ಸ್ ಬಂದು ನನ್ನ ಹತ್ರ ಕಲಿತಾ ಇದ್ದಾರೆ, ಆನ್ಲೈನ್ ಇಂದ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಕಲಿತಿದ್ದಾರೆ. ಸೊ ಅದು ಟೀಚಿಂಗ್, ಇದು ಟೀಚಿಂಗ್ ಅಲ್ವಾ. ಸೊ
ಹಾಗಿದ್ರೆ ನಿಮ್ಮ ಟೀಚಿಂಗ್ ಪ್ಯಾಷನ್ ಅನ್ನ ಬಿಸ್ನೆಸ್ ಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದೀರಾ. ಹೌದು. ಈ ಸಿಲ್ಕ್ ಥ್ರೆಡ್ ಈ ಜ್ಯುವೆಲ್ರಿ ಮಾಡೋದನ್ನೇ ಟೀಚ್ ಮಾಡ್ತಾ ಇದ್ದೀರಾ ಜೊತೆಗೆ ಬಿಸ್ನೆಸ್ ಮಾಡೋದ್ರಿಗೆ ಟೀಚಿಂಗ್ ಕೂಡ ಮಾಡ್ತೇನೆ. ಆದ್ರೆ ಬೇರೆ ಬೇರೆ ಅವ್ರಿಗೆ ಯಾವ ಬೇಕೋ ಅದ್ರ ಇಂಟ್ರೆಸ್ಟ್ ನೋಡಿ. ಈಗ ಕೆಲವರಿಗೆ ಸಿಲ್ಕ್ ಥ್ರೆಡ್ ಮಾತ್ರ ಕಲಿಬೇಕಂತ ಇರ್ತಾನೆ, ಸೊ ಖಾಲಿ ಸಿಲ್ಕ್ ಥ್ರೆಡ್ ಹೇಳಿಕೊಡ್ತಾನೆ. ಆಮೇಲೆ ಹೇಳಿದಾಗೆ ಡಾಲ್ಸ್ ಹೇಳಿಕೊಡ್ತೇನೆ. ನಾನು ಈ ಡಾಲ್ಸ್ ಮಾಡೋದು ಗೊತ್ತಾ, ನೀವು ನೋಡಿರ್ಬೋದು ಈ ಮದುವೆಯಲ್ಲಿ ಅಥವಾ ಸೀಮಂತ ಕಾರ್ಯಕ್ರಮದಲ್ಲೆಲ್ಲ ಡಾಲ್ ಡೆಕೋರೇಟ್ ಮಾಡಿ ಇರ್ತಾರೆ. ಅದನ್ಸ ನಾನು ಮಾಡ್ತೇನೆ. ಸೊ ಅದನ್ಸ ಕೆಲವರು ಖಾಲಿ ಡಾಲ್ಸ್ ಮಾತ್ರ ಕಲೀಲಿಕ್ಕೆ ಬರ್ತಾರೆ ನನ್ನ ಹತ್ರ. ಎಲ್ಲರೂ ಎಲ್ಲ ಕಲಿತೇನೆ ಅಂತ ಬರೋದಿಲ್ಲ, ಯಾವ್ದು ಇಂಟ್ರೆಸ್ಟ್ ಉಂಟು ಅದನ್ನ ಮಾತ್ರ ಕಲೀಲಿಕ್ಕೆ ಬರ್ತಾರೆ ಅವರು. ಹೌದು. ಈಗ ನೀವು ತುಂಬಾ ಹಾಡುಗಳನ್ನ ಕೇಳ್ತೀರಾ? ಹೌದು, ನಾನು ಹಾಡು ಕೇಳ್ತಾನೆ, ತುಂಬಾ ಕೇಳ್ತಾನೆ. ನಾನು ಕ್ಲಾಸಸ್ ಹೋಗ್ತಾ ಇದ್ದೇನೆ. ಹೌದಾ? ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೇನೆ ನಾನು. ಎಷ್ಟು ವರ್ಷದಿಂದ? ಈಗ ಒಂದು 4-5 years ಇಂದ ಕಲಿತಾ ಇದ್ದೇನೆ. ಈಗ ಸ್ವಲ್ಪ ಬ್ರೇಕ್ ತಗೊಂಡೆ, ಮಗು ಆಯ್ತು, ಹಾಗೆ ಬ್ರೇಕ್ ತಗೊಂಡಿದ್ದೇನೆ. ಪುನಃ ನೆಕ್ಸ್ಟ್ ಏಪ್ರಿಲ್ ಮೇ ಇಂದ ಪುನಃ ಜಾಯ್ನ್ ಆಗ್ತಾ ಇದ್ದೇನೆ. ಸರಿ. ಶಾಸ್ತ್ರೀಯ ಸಂಗೀತ ಜೊತೆ ಬೇರೆ ಯಾವ್ಯಾವ ರೀತಿ ಸಂಗೀತ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಮೂವಿ ಸಾಂಗ್ಸ್ ಆ ತರನು ಇಷ್ಟಪಡ್ತೇನೆ ತುಂಬಾ. ಯಾವ ಹಾಡು ತುಂಬಾ ಇಷ್ಟ ನಿಮ್ಗೆ? ನಂಗೆ ಇದು ನೀನೇ ನೀನೇ ಸಾಂಗ್ ತುಂಬಾ ಇಷ್ಟ. ಅದ್ರದೊಂದು 2 ಲೈನ್ ಹಾಡ್ತೇನೆ. ಖಂಡಿತವಾಗ್ಲು. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಒಳ್ಳೆ ಹಾಡನ್ನ ನೆನಪಿಸಿದಿರಾ. ಆಕಾಶ್ ಸಿನಿಮಾದ ಕುನಾಲ್ ಗಾಂಜವಾಲ ಅವರು ಹಾಡಿರುವಂತಹ ಈ ಹಾಡನ್ನ ಕೇಳ್ಕೊಂಡು ಬಂದು ನಮ್ಮ ಮಾತನ್ನ ಮುಂದುವರ್ಸೋಣ. ಖಂಡಿತ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಬಿಸಿಲಲ್ಲು ನಾ, ಚಳಿಯಲ್ಲು ನಾ ಜೊತೆ ನಡೆಯುವೆ, ಹಸಿವಲ್ಲು ನಾ, ನೋವಲ್ಲು ನಾ, ಸಾವಲ್ಲು ನಾ ಜೊತೆ ನಿಲ್ಲುವೆ. ನಾನಾ ದೇಶ ನಾನಾ ವೇಷ ಯಾವುದಾದರೇನು, ಒಪ್ಪಿಕೊಂಡ ಈ ಮನಸ್ಸುಗಳೆರಡು ಎಂದು ಹಾಲು ಜೇನು. ನೀನೇ 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 ನನಗೆಲ್ಲ ನೀನೇ, ಮಾತು ನೀನೆ, ಮನಸ್ಸೆಲ್ಲ ನೀನೆ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಕೇಳುಗರೆ, ಸಿಲ್ಕ್ ದಾರ ಬರುತ್ತಲ್ಲ, ಅದರಲ್ಲಿ ವಿವಿಧ ರೀತಿಯ ಆಭರಣಗಳ ಉದ್ಯಮವನ್ನ ನಡೆಸ್ತಾ ಇರುವಂತಹ ಶ್ರೀಪ್ರಿಯಾ ದಾಸ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ನೀವು ಟೀಚಿಂಗ್ ಬಹಳ ಇಷ್ಟ ಅಂತ ಹೇಳಿದ್ರಿ. ಮದ್ವೆ ಆದ್ಮೇಲೆ ಟೀಚಿಂಗ್ ಮಾಡಿಲ್ಲ, ಉದ್ಯಮ ಶುರು ಮಾಡಿದೆ ಅಂತ ಹೇಳಿದ್ರಿ. ಉದ್ಯಮ ಮಾಡ್ತಾ ಆ ಒಂದು ಸಿಲ್ಕ್ ಥ್ರೆಡ್ ಬಗ್ಗೆ, ಜ್ಯುವೆಲ್ರಿ ಬಗ್ಗೆ ಟೀಚ್ ಮಾಡ್ತಾ ಈ ಕಡೆ ನಿಮ್ಮ ಟೀಚಿಂಗ್ ಕನಸನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ. ಪ್ಯಾಷನ್ ನಿಮ್ಮ ಉದ್ಯಮವನ್ನು ಕೂಡ ನೀವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರಿ. ಈಗ ನೀವು ಒಂದು ದಿನದಲ್ಲಿ ಹೇಗೆ ಸಮಯ ಮಾಡ್ಕೊಳ್ತೀರಾ? ಈಗ ನೀವೇ ಹೇಳಿದ್ರಿ ಮದ್ವೆ ಆಗಿದೆ, ಮಗು ಇದೆ, ಮಗುನ ನೋಡ್ಕೊಳ್ಬೇಕು ಅಂತ ಹೇಳಿ, ಸೊ ಮನೆ ಸಂಭಾಳಿಸ್ಬೇಕು, ಈ ಕಡೆ ಉದ್ಯಮ ಕೂಡ ಮಾಡಬೇಕು. ಹೇಗೆ ಪ್ರತಿಯೊಂದಕ್ಕೂ ಸಮಯ ಮಾಡ್ಕೊಂತೀರಾ? ನಿಮ್ಮ ಒಂದು ದಿನಚರಿ ಹೇಗಿರುತ್ತೆ? ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ಅಂದ್ರೆ ನಮ್ಮನೇಲಿ ಸ್ವಲ್ಪ ಪೂಜೆ ಸಂಪ್ರದಾಯ ಎಲ್ಲ ತುಂಬಾ ಜಾಸ್ತಿ. ಸೊ ಬೆಳಗ್ಗೆದ್ದು ಸ್ನಾನ ಮಾಡಿ ಸೀರೆ ಉಡ್ಲೇಬೇಕು. ಬೆಳಗ್ಗೆ ಸೀರೆ ಉಟ್ಟು ಹೊಸ್ತಿಲೆಲ್ಲ ಬರಿಬೇಕು. ಮನೆಯಲ್ಲಿ ಹೊಸ್ತಿಲೆಲ್ಲ ಬರೆದು ದೇವ್ರ ಪೂಜೆ ಎಲ್ಲ ಮುಗಿಯುವಾಗ ಒಂದು 9 ಗಂಟೆ 9:15 ಒಳಗೆ ಎಲ್ಲ ಮುಗಿತದೆ. ನಂತರ ಸ್ವಲ್ಪ
ಬ್ರೇಕ್ಫಾಸ್ಟ್ ಮಾಡಿ ಅಡಿಗೆ ಕೆಲಸ ಎಲ್ಲ ಮಾಡಿಕೊಂಡು 11 ಗಂಟೆ ಒಳಗಡೆ 11-11:30 ಒಳಗೆ ನಾನು ಎಲ್ಲ ಅಡಿಗೆ ಕೆಲಸ ಏನಿದ್ರು ಮುಗಿಸಿ ಬಿಡ್ತೇನೆ. ಆದ ನಂತರ ಬಂದು ಸ್ವಲ್ಪ ಏನಾದ್ರು ಜ್ಯುವೆಲರಿ ಮಾಡೋದು ಆ ಥರ ಮಾಡ್ತೇನೆ. ಸೊ ನಮ್ದು ಶಾಪ್ ಇದೆ, ಅಲ್ಲಿ ಊಟಕ್ಕೆಲ್ಲ ಲಂಚಿಗೆಲ್ಲ ಜನ ಜಾಸ್ತಿ ಬರ್ತಾರೆ. ಆ ಟೈಮಲ್ಲಿ 12 ಇಂದ 1 2 ತನಕ ಓಪನ್ ಮಾಡ್ತೇನೆ. ಶನಿವಾರ ಆದಿತ್ಯವಾರ ಫುಲ್ ಓಪನ್ ಮಾಡ್ತೇನೆ, ಯಾಕಂದ್ರೆ ಅಲ್ಲಿ ಜನ ಬರ್ತಾರೆ ತುಂಬಾ. ಸೊ ಅನಂತರ ಅಲ್ಲಿ ಕ್ಲೋಸ್ ಆದ ಟೈಮ್ ಒಂದು 2 ಹೊತ್ತಿಗೆ ಕ್ಲೋಸ್ ಮಾಡ್ತೇನೆ ಶಾಪನ್ನು. ಅನಂತರ ನನ್ನ ಗಂಡ ಬರ್ತಾರೆ, ಅವರಿಗೆ ಮಾಮೂಲು ಊಟ ಎಲ್ಲ ಬಡಿಸೋದು ಅದೆಲ್ಲ ಮಾಡಿ ಅನಂತರ ಪುನಃ ನಾನು ಎಲ್ಲರೂ ಮಲ್ಕೊಳ್ತಾರೆ, ಮತ್ತೆ ನಾನು ಮಲ್ಕೊಳ್ಳಲ್ಲ. ಪುನಃ ಜ್ಯುವೆಲರಿ ಏನಾದ್ರು ಮಾಡ್ತೇನೆ, ಅದರಲ್ಲಿ ಹೊಸ ಹೊಸ ಕ್ರಿಯೇಟಿವಿಟಿಗಳನ್ನು ಮಾಡ್ತಾ ಹೋಗ್ತೇನೆ. ಏನಾದ್ರು ಐಡಿಯಾ ಸಿಗ್ತದೆ, ಒಮ್ಮೆ 1-2 ಜನಕ್ಕೆ ತೋರಿಸ್ತೇನೆ, ನನ್ನ ಗಂಡನಿಗೆ ತೋರಿಸ್ತೇನೆ, ಅವರು ಬೇರೆ ಯಾರಿಗೆ ತೋರಿಸ್ತೇನೆ. ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ನಾನು ಕಟ್ ಮಾಡ್ತೇನೆ, ಆ ಚೈನನ್ನು ಕಟ್ ಮಾಡಿ ಪುನಃ ರೀಡಿಸೈನ್ ಮಾಡ್ತೇನೆ ಅದನ್ನು. ಸೊ ಹಾಗೆ ಒಂದು 3 ಗಂಟೆಯಿಂದ ಒಂದು 5 ಗಂಟೆ ತನಕ ಪುನಃ ಏನಾದ್ರು ಜ್ಯುವೆಲರಿ ಮಾಡ್ತಾ ನೋಡ್ತೇನೆ, ಏನ್ ಮಾಡ್ಲಿಕ್ಕೆ ಅಥವಾ ಆರ್ಡರ್ ಬಂದಿರ್ತದೆ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ನೋಡ್ತೇನೆ. ಸೊ ಅನಂತರ ಪುನಃ ನಮ್ಮ ಮನೇಲಿ ಸಂಜೆ ಪೂಜೆ ಇರುತ್ತೆ, ಅನಂತರ ಕಾಫಿ ತಿಂಡಿ ಆ ಥರ ಎಲ್ಲ ಆಗುತ್ತೆ. ನೈಟ್ ಪುನಃ ಅದೇ ಸ್ವಲ್ಪ ಏನಾದ್ರು ಮನೆ ಕೆಲಸ ಮಾಡಿ ಪುನಃ ನಾನು ಆರ್ಡರ್ ಇತ್ತು ಅಂದರೆ ರಾತ್ರಿ 1 ತನಕ ಸಹ ಕುತ್ಕೊಳ್ತೇನೆ ನಾನು. ಸೊ ಟೈಮ್ ಅಂತ ನೋಡಲ್ಲ, 1 ಕುತ್ಕೊಂಡು 1 2 ತನಕ ಸಹ ಕೆಲವೊಮ್ಮೆ ಮಾಡಿದುಂಟು ಜ್ಯುವೆಲರಿ ಎಲ್ಲ. ಈ ಎಕ್ಸಿಬಿಷನ್ ಎಲ್ಲ ಮಾಡಬೇಕಾದ್ರೆ ನಮ್ಗೆ ನಿದ್ದೆನೇ ಇರಲ್ಲ, ಒಂದನಾಗಿ ಪ್ಯಾಕಿಂಗ್ ಆಗಬೇಕು. ಬೆಳಗ್ಗೆ ನಾವು ಅಲ್ಲಿ 6 ಗಂಟೆಗೆ ಹೋಗಿರ್ಬೇಕು. ಮೊದಲು ಎಕ್ಸಿಬಿಷನ್ ಹೋಗೋದು ನಂಗೆ ಗೊತ್ತೇ ಇರಲಿಲ್ಲ. ಆರಾಮ್ಸೆ ಎಕ್ಸಿಬಿಷನ್ ಹೋಗುದು ಬರುದು, ಎಲ್ಲ ಅಲ್ಲಿ ಇದ್ದದನ್ನ ಎತ್ತಕೊಂಡು ಒಂದು ಜ್ಯುವೆಲರಿ ನೋಡ್ತಾ ಅದನ್ನ ತೆಗೆಯುದು ಇದನ್ನ ತೆಗೆಯುದು, ಅಲ್ಲಿ ಅಂದ್ರೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಬರ್ತಾ ಇದ್ವಿ. ನಾನು ಯಾವಾಗ ಎಕ್ಸಿಬಿಷನ್ ಶಾಪ್ ಆಗಿದೆ ಆಗ ನಂಗೆ ಗೊತ್ತಾಯ್ತು, ಅಯ್ಯೋ ದೇವರಿ, ಎಕ್ಸಿಬಿಷನ್ ಬಂದವ್ರು ಯಾರು ಕೆಲವರು ಇರ್ತಾರೆ ಹೇಗಂದ್ರೆ ಎಲ್ಲಾ ಚೆಲ್ಲಾಪಿಲ್ಲಿ ಮಾಡಿ ಹೋಗ್ತಾರೆ. ಹೌದು, ಎಕ್ಸಿಬಿಷನ್ ಇಟ್ಟಾಗ ಎಷ್ಟೆಲ್ಲ ಕಷ್ಟಗಳಿರುತ್ತಲ್ವಾ. ಆಕ್ಚುಲಿ ನಾನು ನಿಮ್ಮನ್ನ ಕೇಳ್ಬೇಕಂತಿದ್ದೆ ಆ ಒಂದು ಪ್ರಶ್ನೆನ. ಹೇಳುವಾಗ ಹೇಳ್ತಾವ ಎಕ್ಸಿಬಿಷನ್ ಉಂಟು ಅಂತ ಹೇಳಿ, ಬಟ್ ಅಲ್ಲಿ ಶಾಪ್ನವರಿಗೆ ಅದು ತುಂಬಾ ದೊಡ್ಡ ಕೆಲಸ. ಯಾಕಂತ ಹೇಳಿದ್ರೆ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಜನ ಬರೋದು 10-11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಅಲ್ಲಿ 6 ಗಂಟೆಗೆ ಹೋಗಿರ್ಬೇಕು. ಪ್ರತಿಯೊಂದನ್ನು ಜೋಡಿಸಿ ಇಡಬೇಕು. ಬ್ಲೂ ಮತ್ತೆ ರೆಡ್ ನಾವು ಮಾಡಿರ್ತಾರೆ, ಅವರಿಗೆ ಬ್ಲೂ ಮತ್ತೆ ಗ್ರೀನ್ ಬೇಕು ಅಥವಾ ಬ್ಲೂ ಮತ್ತೆ ಬ್ಲಾಕ್ ಬೇಕಾಗಿರ್ತದೆ. ಇದು ಚೆನ್ನಾಗಿಲ್ಲ ಮ್ಯಾಮ್, ನೀವು ಹೀಗೆ ಮಾಡ್ಬಾರ್ದು. ಕೆಲವರು ಸಜೆಷನ್ಸ್ ಕೊಡ್ತಾರೆ ನಂಗೆ, ಬಟ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ತಗೊಳ್ಳೋದಿಲ್ಲ, ಸುಮ್ಮನೆ ಎಲ್ಲ ಎಳ್ದು ಹಾಕ್ತಾರೆ ತಂದು. ಎಲ್ಲೋ ನಾವು ನೀಟಾಗಿ ಜೋಡಿಸಿರ್ತೇವಲ್ವಾ, ಎಲ್ಲ ಚಲಪಿಲಿ ಮಾಡ್ತಿರ್ತಾರೆ. ಮೊದಲು ನಾನು ಹಾಗೆ ಮಾಡ್ತಿದ್ದೆ, ಎಕ್ಸಿಬಿಷನ್ಗೆ ಹೋದ್ರೆ ಅಂಗಡಿಗೆ ಹೋದ್ರೆ ಎಲ್ಲ. ಈಗ ನಂಗೆ ಅರ್ಥ ಆಗ್ತಾ ಉಂಟು, ಅಯ್ಯೋ ಅವ್ರಿಗೆ ಪಾಪ ಆಮೇಲೆ ಎಷ್ಟು ಕಷ್ಟ ಜೋಡಿಸಲಿಕ್ಕೆ. ನಮ್ಗೆ ಗೊತ್ತಿರಲ್ಲ, ನಿಜವಾಗ್ಲೂ ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಶಾಪ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಅದು ಅನುಭವ ಆಗಿರ್ತದೆ, ಅಷ್ಟು ಕಷ್ಟ ಇರ್ತದೆ. ಸೊ ಹಾಗೆ ಎಕ್ಸಿಬಿಷನ್ ಇದ್ದಾಗ ತುಂಬಾ ಕಷ್ಟ ಇರುತ್ತೆ. ನಾವು ಹೇಳ್ಬೋದು ಇಲ್ಲಿ ಎಕ್ಸಿಬಿಷನ್ ನಾವು ಹೋಗ್ತೇವೆ ಅಂದ್ರೆ ಬೆಳಗ್ಗೆ ನಾವು ಬೇಗ ಹೇಳ್ಬೇಕಾಗ ರಾತ್ರಿ 11 ಊಟ ಇರಲ್ಲ, ನಾವು ಸರಿಕಟ್ಟು ಊಟ ತಿಂಡಿ ಏನು ಮಾಡಲ್ಲ. ಅಂದ್ರೆ ನಮ್ಗೆ ಟೈಮ್ ಇರಲ್ಲ, ಜನ ಬರ್ತಾ ಇರ್ತಾರೆ, ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಒಂದು 2-3 ಎಕ್ಸಿಬಿಷನ್ ಅಂದ್ರೆ ಮುಗ್ದು ಬರುವಾಗ ಹಬ್ಬ ಒಂದಾಗಿರ್ತದೆ. ಎಷ್ಟು ಕಷ್ಟ ಇರುತ್ತಲ್ವಾ ಉದ್ಯಮ ಅಂತ ಅಂದಾಗ. ಎಲ್ಲೋ ಒಂದ್ ಕಡೆ ಖುಷಿ ಇರುತ್ತೆ, ಅಂದ್ರೆ ನಾವೇ ಮಾಡಿದ್ದು. ಸೊ ಜನರಿಗೆ ಅದಂದ್ರೆ ಅವ್ರು ಹೇಳ್ತಾರೆ ವಾವ್ ತುಂಬಾ ಚೆನ್ನಾಗಿದೆ, ಅದು ಖುಷಿನೇ ಬೇರೆ. ಆಮೇಲೆ ಇಷ್ಟು ಸೆಲ್ ಆಯ್ತಲ್ವಾ, ಇಷ್ಟು ಸೆಲ್ ಆಯ್ತು, ನಾವು ಮಾಡಿದೊಂದು ಸೆಲ್ ಆಯ್ತಲ್ಲ, ಅದು ಖಾಲಿ ಹಣಕ್ಕಾಗಿಲ್ಲ, ಅದೊಂದು ಬೇರೆಯಿಂದ ತಂದು ಸೆಲ್ ಮಾಡೋದಕ್ಕೂ ನಾವೇ ಮಾಡಿ ಸೆಲ್ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಅದು ಹೌದು, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹೌದು, ಕಷ್ಟದಲ್ಲೂ ಸುಖ ಹೇಳ್ತಿದ್ದೀರಾ. ಓಕೆ, ಸೊ ಇವಾಗ ಈ ಉದ್ಯಮದಲ್ಲಿ ನೀವೊಬ್ರೇ ಇರೋದಾ, ನಿಮ್ಮ ಜೊತೆ ಬೇರೆ ಯಾರಾದ್ರೂ ಮಾಡ್ತಿದಾರಾ, ಇಟ್ಕೊಂಡಿದ್ದೀರಾ ಕೆಲ್ಸದವ್ರನ್ನ? ಸದ್ಯಕ್ಕೆ ನಾನು ಒಬ್ಳೇ ಇದ್ದೇನೆ. ಸೊ ಎಕ್ಸಿಬಿಷನ್ ಆದಾಗ ನನ್ನ ಗಂಡ ಬರ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಅವರೆಲ್ಲೇ ಇದ್ದು ನಂಗೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಇನ್ನು ಮುಂದೆ ನಾನು ಅದನ್ನು ಇನ್ನು ಬೆಳೆಸ್ಬೇಕಂತ ಇದ್ದೇನೆ. ಜನ ಎಲ್ಲ ಇಟ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶಾಪಿಗೆಲ್ಲ ಸಪ್ಲೈ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೇನೆ. ಇದು ಸದ್ಯಕ್ಕೆ ಹಾಗಿದ್ರೆ ನೀವು ಒಬ್ರೇ ಮಾಡ್ತಾ ಇರೋದು? ಒಬ್ರೇ ಮಾಡ್ತಾ 7 ವರ್ಷದಿಂದ ನೀವು ಒಬ್ರೇ ಮಾಡ್ತಿದ್ದೀರಾ? ಪ್ರತಿಯೊಂದು ಎಕ್ಸಿಬಿಷನ್ಗೂ ನೀವು ಒಬ್ರೇ ಇಲ್ಲಿ ತನಕ ಎಲ್ಲ ಮಾಡಿ ತಗೊಂಡ್ ಹೋಗ್ತಾ ಇರೋದಾ? ಹೌದು, ನಾನು ಒಬ್ಳೇ ಮಾಡ್ತಾ ಇದ್ದೇನೆ. ಸುಮಾರು ಎಷ್ಟು ಜ್ಯುವೆಲ್ರಿನ ಮಾಡಿರಬಹುದು ಹಾಗಿದ್ರೆ ನೀವೀಗ 7 ವರ್ಷದಿಂದ? ಒಂದು ಅಂದಾಜು? ನಾನು ಅಂದಾಜು ಒಂದು 10,000 ತನಕ ಮಾಡಿರ್ಬೋದು. ನೀವೊಬ್ಬರೇ? ನಾನು ಒಬ್ಬರೇ. ಯಾಕಂದ್ರೆ ನಮ್ತಿರಲ್ಲ ಗೊತ್ತಿಲ್ಲ, ನಾನು ತುಂಬಾ ಫಾಸ್ಟ್ ಮಾಡ್ತೇನೆ. ಸೊ ನಾನು ತುಂಬಾ ಫಾಸ್ಟ್ ಅಂದ್ರೆ ಒಂದು ದಿನಕ್ಕೆ ನಾನು ಕುತ್ಕೊಂಡ್ರೆ ನೀವು ಯಾರಿದ್ ನಂಬ್ಲಿಕ್ಕಿಲ್ಲ, ಬಟ್ ನಂಗೆ ಗೊತ್ತು, ಒಂದು ದಿನದಲ್ಲಿ ಕುತ್ಕೊಂಡ್ರೆ ನಾನೊಂದು ಕಿವಿ ಓಲೆ ತಕೊಂಡ್ರೆ 400-500 ಮಾಡ್ತೇನೆ ನಾನು ಕಿವಿ ಓಲೆ. ಒಂದು ದಿನಕ್ಕೆ ನಾನು ಮಾಡ್ತೇನೆ. ಹೇಗೆ ಅಂದ್ರೆ ಅದು ಹುಡ್ತಾನೆ ಹೇಳ್ತಾರಲ್ಲ ಕೆಲವು ತುಂಬಾ ಫಾಸ್ಟ್ ಮಾಡ್ತಾರೆ ಅಂತ. ಸೊ ಕೆಲಸ ಅಂತಲ್ಲ, ನಾನು ಊಟ ಮಾಡೋದು ಅಷ್ಟೇ ತುಂಬಾ ಫಾಸ್ಟ್. ಓ, ಎಲ್ಲಾದ್ರಲ್ಲೂ ತುಂಬಾ ಫಾಸ್ಟ್ ಇದೀರಾ ನೀವು? ತುಂಬಾ ನನ್ ಗಂಡನೇ ಹೇಳ್ತಾರೆ, ಈಗ ಜನ ಇಟ್ರು ನಾನೊಂದು 50 ನೆಕ್ಲೆಸ್ ಮಾಡಿದೆ, ಅವ್ರು 1 ನೆಕ್ಲೆಸ್ ನೀನ್ ಮಾಡ್ತೀಯ. ಸೊ ಜನ ಇಡುದು ನೀನು ದೊಡ್ಡ ವಿಷಯ ಅಲ್ಲ, ಅವ್ರು ಹೇಗ್ ಮಾಡ್ತಾರೆ ನೀನ್ ಮಾಡ್ತಿ. ಹೌದು, ಅವ್ರು ಆತರ ನಿನ್ನ ಸ್ಪೀಡಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದೇ ನೀನ್ ಮಾಡ್ತಿ ರೀತಿ ಅವ್ರು ಮಾಡ್ತಾರೆ ಅಂತ ಆತರ ಅನ್ಕೊಂಡ್ ಹೋಗ್ಬೇಡ. ಇಲ್ಲ ಬಿಡಿ, ನನ್ಗೆ ಇವಾಗ ಗೊತ್ತಾಯ್ತು ನೀವ್ ಯಾಕೆ ಇಷ್ಟು ಸ್ಪೀಡ್ ಆಗಿ ಮಾತಾಡ್ತೀರಾ ಅಂತ. ಇಲ್ಲಿ ನಿಮ್ ಮಾತು ಕೂಡ ಅಷ್ಟೇ ಫಾಸ್ಟ್ ಇದೆ. ಇನ್ನೂ ಫಾಸ್ಟ್ ಇತ್ತು, ಈಗ ಸ್ವಲ್ಪ ಕಂಟ್ರೋಲ್. ಎಲ್ರು ಹೇಳಿ 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 ಅಂದ್ರೆ ಒಂದ್ ರೀತಿ ಒಳ್ಳೇದು, ಎಲ್ರಿಗೂ ಈ ಒಂದು ಗಿಫ್ಟ್ ಇರೋದಿಲ್ಲ, ಎಲ್ರ ಕೈಲೂ ಮಾಡಕ್ಕಾಗಲ್ಲ. ಹಾಗೆ ಹೌದು, ಅಂದ್ರೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಎಲ್ರು ಮಾಡ್ತಾರೆ. ಇಲ್ಲ, 400-500 ಹೇಗ್ ಸಾಧ್ಯಪ್ಪ ಒಂದು ದಿನಕ್ಕೆ? ನೀವು ಕೂತ್ರೆ ಒಂದ್ ದಿನಕ್ಕೆ 400-500 ಮಾಡ್ತೀನಿ ಅಂತ ಹೇಳ್ತೀರಾ? ಏನಂದ್ರೆ ಪ್ರಾಕ್ಟೀಸ್ ಇರ್ಬೋದು, ಮಾಡಿ ಮಾಡಿ ಮಾಡಿನೂ ಇರ್ಬೋದು. ಸೊ ಮತ್ತೆ ಅಂದ್ರೆ ನಾ ಹೇಳ್ದಲ್ಲ, ಅದಂತಲ್ಲ ಪ್ರತಿಯೊಂದು ನಾನು ಸ್ವಲ್ಪ 100 ಮಾಡ್ಬೋದು ನನ್ನ ಪ್ರಕಾರ. ಎಂಥ ಪ್ರಾಕ್ಟೀಸ್ ಇರೋರ್ಗುನು 200 ಮ್ಯಾಕ್ಸಿಮಮ್
ಮಾಡ್ಬೋದಾ ಒಂದ್ ದಿನಕ್ಕೆ? ಅದು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೂತ್ರೆ ಮಾಡ್ಬೋದೇನೋ, ಅದು ಮ್ಯಾಕ್ಸಿಮಮ್, ಅದು ನಾರ್ಮಲ್ ಆಗಿರೋರಿಗೆ. ಆದ್ರೆ ನೀವು ಒಂದ್ ಸ್ವಲ್ಪ ತುಂಬಾನೇ ಫಾಸ್ಟ್ ಇರೋದ್ರಿಂದ ನೀವು 400-500 ನೀವು ಒಬ್ರೇ ಕೂತ್ ಮಾಡ್ತೀರಾ ಅಂತ ಅಂದ್ರೆ ನಿಜವಾಗ್ಲೂ ನಿಮ್ಮ ಪ್ರತಿಭೆಗೆ. ಅರೆ ಖಾಲಿ ಸಿಲ್ಟೆಡ್ ಅಂತ ಮಾಡಲ್ಲ, ಎಲ್ಲ ಮಿಕ್ಸ್ ಮಾಡಿ ನಾನು ಮಾಡ್ತೇನೆ. ಖಾಲಿ ಸಿಲ್ಟೆಡ್ ಅಂತ ಸ್ವಲ್ಪ ಟೈಮ್ ತಗೊಳುತ್ತೆ, ಬೇರೆಲ್ಲ ಮಿಕ್ಸ್ ಮಾಡಿ ಮಾಡುವಾಗ ಅದು. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನಮ್ಗೆ ಮಂತ್ಲಿ ನಾವು ಒಂದು 2 ಎಕ್ಸಿಬಿಷನ್ ಅಟೆಂಡ್ ಮಾಡ್ತಿದ್ವಲ್ಲ. ಸೊ ಒಂದು ಎಕ್ಸಿಬಿಷನ್ ಒಳಗೆ ಎಲ್ಲ ಜ್ಯುವೆಲರಿ ಎಲ್ಲ ಖಾಲಿ, ಇಯರಿಂಗ್ ಬೋರ್ಡ್ ಇದೆ ನಮ್ದು ದೊಡ್ಡದು, ಅದು ಎಲ್ಲ ಇಯರಿಂಗ್ಸ್ ಎಲ್ಲ ಖಾಲಿ ಆಗುತ್ತೆ. ಈಗ 15 days ಗೊಮ್ಮೆ ಅಂದ್ರೆ ಖಾಲಿ ಆಗೋದ್ರ ಜೊತೆ ನಮ್ಗೆ ಆರ್ಡರ್ ಬಂದಿರ್ತದೆ, ಅವರಿಗೆ ಬೇಕಾದ್ರೆ ಮೊಬೈಲ್ ಅದನ್ನ ಮಾಡಿ ಕೊಡ್ಬೇಕು. ಇದೆಲ್ಲ ಬಿಟ್ಟು ಕೆಲವೊಮ್ಮೆ ಮಾಡ್ತೇನೆ, ಇದು ಮಾಡಲ್ಲ ಅಂದ್ರೆ. ಆದ್ರೆ ನಾನೊಂದ್ ಸಜೆಷನ್ ಏನ್ ಗೊತ್ತಾ, ನೀವ್ ಹೇಳಿದ್ರಿ ಊಟ ಮಾಡಕ್ಕಾಗಲ್ಲ ಕೆಲವೊಂದ್ಸತಿ, ಬಿಸ್ಕೆಟ್ ಚಾಕ್ಲೇಟ್ ತಿನ್ಕೊಂಡು ಇದ್ಬಿಡ್ತೀನಿ, ಎಷ್ಟೋ ಬಾರಿ ನಿದ್ದೆ ಇರೋದಿಲ್ಲ ಅಂತ ಹೇಳಿ. ಆದ್ರೆ ನನ್ ಕಡೆಯಿಂದ ಒಂದು ಕಿವಿ ಮಾತು ಏನಂದ್ರೆ, ನಾವ್ ಆರೋಗ್ಯವಾಗಿತ್ತು ಅಂತಂದ್ರೆ ನಮ್ಮ ಸುತ್ತ ವಾತಾವರಣ ಚೆನ್ನಾಗಿರುತ್ತೆ, ನಮ್ ಸುತ್ತ ಇರೋರು ಕೂಡ ಅಷ್ಟೇ ಆರೋಗ್ಯವಾಗಿರ್ಬಹುದು ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಮ್ಯಾಮ್, ಖಂಡಿತ. ಇದ್ರ ಮಧ್ಯೆ ಇನ್ನೊಂದು ವಿಚಾರ ಹೇಳ್ಬೇಕು. ನಮ್ದು ಕಂಪನಿ ಹೆಸರು ಶ್ರಾದಿ ಕ್ರಿಯೇಷನ್ ಅಂತ, SHRAADI ಶ್ರಾದಿ. ಹೆಸರು ಹೇಗೆ ಬಂತಂದ್ರೆ, ನನ್ನ ಹೆಸರು ಶ್ರೀಪ್ರಿಯಾ ದಾಸ್, ನನ್ನ ಗಂಡನ ಹೆಸರು ಆದಿತ್ಯ ದಾಸ್ ಅಂತ ಹೇಳಿ. ಹೀಗೆ ಜ್ಯುವೆಲರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಹೆಸರು ಬೇಕಾಗಿತ್ತು. ಹೇಗೆ ಅವರೇ ನಂಗೆ ಹೇಳಿ, ನೋಡು ನಿನ್ ಹೆಸರು ಸ್ಟಾರ್ಟ್ ಅಲ್ಲಿ ಇರ್ಲಿ, ನನ್ನ ಹೆಸರು ನನ್ನ ನೆಕ್ಸ್ಟ್ ಇಲ್ಲ, ಹಾಗಾಗಿ ಶ್ರಾದಿ ಅಂತ ಹೇಳಿ ನಾವು ಆ ಹೆಸರನ್ನ ತಕೊಂಡ್ವಿ. ನಿಮ್ಗೆ ಏನಾದ್ರು ಜ್ಯುವೆಲರಿ ಬೇಕಾದ್ರೆ ಅಥವಾ ಕಸ್ಟಮೈಸ್ ನಿಮ್ಗೆ ಬೇಕಾದ್ರೆ ಕಲರ್ ಅಲ್ಲಿ ಮಾಡಿ ಕೊಡ್ಬೇಕಾದ್ರೆ ನಮ್ಮ ಹತ್ರ ತಗೊಳ್ಬಹುದು. ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಷ್ಟೇ ಅಲ್ಲ, ನಮ್ದು ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೆ ನಾನು ಕೆಲವೊಂದು ಜ್ಯುವೆಲರಿ ಹೇಗೆ ಮಾಡಬೇಕು ಅಂತ ಅದರಲ್ಲಿ ಕೆಲವೊಂದು ಐಡಿಯಾಸ್ ಕೊಡ್ತಾ ಹೋಗ್ತೇನೆ. ಅದರಲ್ಲಿ ನೀವು ನೋಡ್ಬೋದು. ಕ್ಲಾಸಸ್ ಬರ್ಲಿಕ್ಕೆ ಆಗ್ಲಿಲ್ಲ, ಆನ್ಲೈನ್ ತಗೊಳ್ಳಿಕ್ ಆಗುದಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಹ ನೀವು ನೋಡಿ ಜ್ಯುವೆಲರಿ ಮಾಡೋದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಲಿಬಹುದು. ಓ ಸರಿ ಸರಿ. ನೀವು ಜ್ಯುವೆಲರಿ ಮಾಡಿ ಸೆಲ್ ಮಾಡೋದ್ರ ಜೊತೆಗೆ ಯೂಟ್ಯೂಬ್ ಅಲ್ಲಿ ಕೂಡ ಹೇಗ್ ಮಾಡೋದು ಅಂತ ಕೂಡ ನೀವು ಹೇಳಿ ಒಂದು ಟ್ಯುಟೋರಿಯಲ್ ತರ ಹಾಕಿದ್ದೀರಾ? ಹಾಕಿದ್ದೇನೆ. ಓಕೆ ಓಕೆ. ಅದಲ್ಲದೆ ನನಗೆ ಜ್ಯುವೆಲರಿ ಮಾಡೋದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಆರ್ಟಿಸನ್ ಕಾರ್ಡ್ ಕೂಡ ಸಿಕ್ಕಿದೆ. ಸೊ ಅದು ನಂಗೊಂದು ಬಲ ಬಂದಾಗೆ, ಇದು ನಮ್ ಕಂಪನಿಗೆ ಒಂದು ಸ್ವಲ್ಪ ರೆಕಗ್ನೈಸ್ ಸಿಕ್ಕಿದ ಹಾಗೆ. ಓಕೆ, ನೀವು ಜ್ಯುವೆಲರಿ ಮಾಡ್ಕೊಡೋದ್ರ ಜೊತೆಗೆ ಮಾಡೋದು ಹೇಗೆ ಅಂತಾನು ಕೂಡ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀರಾ, ಜನಗಳಿಗೆ ಅದನ್ನು ಕೂಡ ಹೇಳಿಕೊಡ್ತಾ ಇದ್ದೀರಾ. ತುಂಬಾ ಸಂತೋಷ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ 7 ವರ್ಷದಿಂದ ಯಾರು ಕೆಲಸದವ್ರು ಇಲ್ದೇನೆ ನೀವ್ ಒಬ್ರೇ ಇಷ್ಟೆಲ್ಲಾ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ನಿಮ್ಗೆ ಎಷ್ಟು ಎನರ್ಜಿ ಇರ್ಬೋದು ಅಂತ ನನಗಂತೂ ಇಮ್ಯಾಜಿನ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ನೀವ್ ಎಷ್ಟು ಫಾಸ್ಟ್ ಅಂತ ಮಾತ್ರ ನಿಮ್ ಮಾತಲ್ಲೇ ಗೊತ್ತಾಗ್ತಾ ಇದೆ. ಹೀಗೆ ಇಲ್ಲಿ ನಿಮ್ಮ ಎನರ್ಜಿ ಇನ್ನೂ ತುಂಬಾ ಚೆನ್ನಾಗಿ ಬೆಳಿಲಿ ನಿಮ್ಮ ಒಂದು ಉದ್ಯಮ ಅಂತ ಹಾರೈಸ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಈಗ ಮುಂದೆ ಇನ್ನು ದೊಡ್ಡದಾಗಿ ಮಾಡ್ಬೇಕು ಅಂತಿದ್ದೀನಿ ಅಂತ ಹೇಳಿದ್ರಿ. ಹೌದು, ಬೆಳೆಸ್ಬೇಕಂತ ಇದ್ದೇವೆ. ಅಂದ್ರೆ ನೆಕ್ಸ್ಟ್ ಇಯರ್ ಇಂದ ಇನ್ನು ಬೆಳೆಸ್ಬೇಕಂತ ಇದ್ದೇವೆ. ಈ ಸತಿ ದಸರಾ ಎಕ್ಸಿಬಿಷನ್ ಮಾಡ್ಬೇಕಂತ ಇದ್ದೇವೆ. ಸ್ಟಾರ್ಟ್ಅಪ್ ಇಂಡಿಯಾ ಸರ್ಟಿಫಿಕೇಟ್ ಕೂಡ ನಮ್ಗೆ ಸಿಕ್ಕಿದೆ. ಅದರಿಂದ ಲೋನ್ ತಕೊಂಡು ಬೇಕಾದ ಮೆಟೀರಿಯಲ್ ಎಲ್ಲ ತಕೊಂಡು ಜ್ಯುವೆಲರಿ ಮಾಡ್ಬೇಕಂತ ನಾವಿದ್ದೇವೆ. ಸೊ ನಿಮ್ಗೆ ಆನ್ಲೈನ್ ಆಗ್ಲಿಲ್ಲ ಅಥವಾ ತಗೊಳ್ಬೇಕು ಅಂತ ಇದ್ರೆ ದಸರಾ ಎಕ್ಸಿಬಿಷನ್ ಬಂದು ನೀವು ಈ ಸತಿ ತಗೊಳ್ಬಹುದು ನಮ್ ಜ್ಯುವೆಲರಿ ಎಲ್ಲ. ಓಕೆ, ಈ ಸತಿ ದಸರಾ ಎಕ್ಸಿಬಿಷನ್ ಅಲ್ಲಿ ನೀವು ಸಿಗ್ತೀರಾ ಅಂತ ಆಯ್ತು. ನಾವು ಸಿಗ್ತಾ ಇದ್ದೇವೆ ಈ ಸತಿ. ಅಲ್ಲಿ ಬೇಕಾದ್ರೆ ನಿಮ್ಗೆ ಆರ್ಡರ್ ಕೊಡ್ಬೋದು, ಕಸ್ಟಮೈಸ್ ಬೇಕಾದ್ರೆ ನಾವು ಮಾಡಿ ಕೊಡ್ತೇವೆ. ಓಕೆ. ಹಾಗೆ ಈಗ ಒಂದು ಕೊನೆ ಪ್ರಶ್ನೆ. ಹೀಗೆ ಉದ್ಯಮ ಮಾಡ್ಬೇಕು ಅಂತ ಇರುವಂತಹ ಸಾಕಷ್ಟು ಜನ ಹೆಣ್ಮಕ್ಳು ಈ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಾರೆ. ಹೆಣ್ಮಕ್ಳೇ ಅಂತ ಅಲ್ಲ, ಬೇಕಾದಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಸಂದೇಶವನ್ನ ಕೊಡ್ತೀರಾ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ಪ್ರಕಾರ ಹೆಣ್ಮಕ್ಳು ಮನೇಲಿ ಕುತ್ಕೊಳ್ಳೋಕ್ಕಿಂತ ಏನಾದ್ರೂ ಒಂದು ಮಾಡ್ಬೋದು. ಜ್ಯುವೆಲರಿನೂ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಇದೆ, ನೀವು ಒಂದೇ ಜ್ಯುವೆಲರಿ ಮಾಡ್ಬೇಕಂತ ಇಲ್ಲ. ಅವರಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನ ಮಾಡ್ಬೋದು. ಸೊ ಆಗ ಅವರಿಗೆ ಒಂದು ಮನ್ಸಲ್ಲಿ ಕೂಡ ಒಂಥರ ನೆಮ್ಮದಿ ಇರ್ತದೆ. ಅಂದ್ರೆ ನಾನು ಏನೋ ಮಾಡ್ತಾ ಇದ್ದೇನೆ, ನಾನು ಏನೋ ದುಡಿತಾ ಇರ್ತೇನೆ, ಆತನೇ ಇರ್ತದೆ. ಅಷ್ಟೇ ಮನೆಯವ್ರಿಗೆ ಕೂಡ ಒಂದ್ ಸ್ವಲ್ಪ ಏನ್ ಹೇಳ್ತಾರೆ, ಓ ಅವಳು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಪೋರ್ಟ್ ಕೂಡ ನಮ್ಗೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹೊರಗಡೆ ಸಮಾಜ ನೋಡಿ, ಈಗ ಮನೆ ಅವಳ ಹೌಸ್ ವೈಫ್ ಅಂತ ಹೇಳಿದಕ್ಕೂ ಓ ಅವಳು ಈ ತರ ಮಾಡ್ತಾ ಇದ್ದಾಳೆ, ನಮ್ಮ ನೋಡುವ ರೀತಿನೇ ಚೇಂಜ್ ಆಗಿರ್ತದೆ. ಅಂದ್ರೆ ಮನೇಲಿ ಕುತ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಬೇರೆ ಏನಾದ್ರು ಮಾಡಿ ನಾನು ಹೇಳ್ತೇನೆ. ಜಸ್ಟ್ ಹೌಸ್ ವೈಫ್ ಅಂತ ಕೇಳಿಸ್ಕೊಳಕ್ಕೂ ಕರೆಸ್ಕೊಳಕ್ಕೂ ಅಥವಾ ಉದ್ಯಮಿ ಅಂತ ಕರೆಸ್ಕೊಳಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನೀವು ಹೇಳ್ತಾ ಇರೋದು. ಆ ಒಂದು ಖುಷಿನೇ ಬೇರೆ. ಹಾಗಾಗಿ ಹೆಣ್ಮಕ್ಳು ಏನಾದ್ರೂ ಮಾಡ್ಬೇಕಂದ್ರೆ ಮನಸ್ಸಿಗೆ ಕೂಡ ನೆಮ್ಮದಿ. ಇಲ್ಲಾಂದ್ರೆ ಸುಮ್ನೆ ಏನೋ ಯೋಚನೆ ಮಾಡ್ತಾ ಕುತ್ಕೊಳ್ಳೋದು, ಅದು ಬದಲು ನಮ್ಮ ಮೈಂಡ್ ಅನ್ನ, ಅದು ಇಂಗ್ಲಿಷ್ ಅಲ್ಲಿ ಒಂದು ಹೇಳ್ತಾರೆ, ಎಂಪ್ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತ. ಏನಂದ್ರೆ ಏನೂ ಇಲ್ಲ, ಏನೂ ಮಾಡ್ತಿಲ್ಲ ಅಂತ ಅಂದ್ರೆ ನಮ್ಮ ತಲೆಯಲ್ಲಿ ಏನೇನೋ ಬೇಡದಿರೋ ಯೋಚನೆಗಳೆಲ್ಲ ಬರುತ್ತೆ. ನಾವು ಏನಾದ್ರೂ ಕೆಲಸ ಮಾಡ್ಕೊಂಡು ಆಕ್ಯುಪೈ ಆಗಿದ್ದಾಗ, ಮೈಂಡ್ ಡೈವರ್ಟ್ ಆದಾಗ ಬೇಡದಿರೋ ಯೋಚನೆಗಳು ಬರಲ್ಲ, ಜೀವನ ಕೂಡ ಹೆಲ್ದಿ ಆಗಿರುತ್ತೆ, ಲೈಫ್ ಸ್ಟೈಲ್ ಕೂಡ ಅಷ್ಟೇ ಆರೋಗ್ಯವಾಗಿರುತ್ತೆ. ಉತ್ತಮ ಜೀವನ ಶೈಲಿನೂ ಕೂಡ ಮುಖ್ಯ ಆಗತ್ತೆ. ಉತ್ತಮ ಆರೋಗ್ಯ, ಉತ್ತಮ ಜೀವನ ಶೈಲಿ ಪ್ರತಿಯೊಂದು ಮುಖ್ಯ. ಖಂಡಿತವಾಗ್ಲೂ ಬಹಳ ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದೀರಾ ಶ್ರೀಪ್ರಿಯಾ. ಹೇಳಿದ್ರಿ ಇನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೀರಾ ಅಂತ ಹೇಳಿ. ಖಂಡಿತ ನನ್ನ ಕಡೆಯಿಂದ ಶುಭವಾಗ್ಲಿ ನಿಮಗೆ. ಇನ್ನು ಎತ್ತರಕ್ಕೆ ಬೆಳಿಲಿ, ಇನ್ನು ಚೆನ್ನಾಗಿ ಮುಂದುವರಿಲಿ. ಹೀಗೆ ಇನ್ನು ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡ್ತಾ ಇರಿ. ಸಾಕಷ್ಟು ಜನರಿಗೆ ನಿಮ್ಮ ಜ್ಯುವೆಲರಿ ಮಾಡುವಂತಹ ಒಂದು ಕಲೆಯನ್ನ
ಹೀಗೆ ಸ್ಪ್ರೆಡ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟು ಮಾತನಾಡಿದ್ದಕ್ಕೆ, ನಿಮ್ಮ ಸಮಯವನ್ನ ಮೀಸಲಾಗಿಟ್ಟಿದ್ದಕ್ಕೆ ನನ್ನ ಪರವಾಗಿ ಹಾಗೆ ಆಕಾಶವಾಣಿಯ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಇದುವರೆಗೆ ಸಿಲ್ಕ್ ದಾರವನ್ನು ಬಳಸಿ ವಿವಿಧ ರೀತಿಯ ಆಭರಣಗಳನ್ನು ತಯಾರಿಸುವ ಶ್ರೀಪ್ರಿಯಾ ದಾಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು ಸಹನಾ.